ನಿಮ್ಮ ಲೈಫಲ್ಲಿ ನೀವು ಇಷ್ಟಪಡ್ತಿರೋ ಅಂಥ ಪರ್ಸನ್ ನಿಮ್ಮನ್ನು ಸೀರಿಯಸ್ಸಾಗಿ ತೊಗೊಂಡಿದ್ದಾರಾ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ನೋಡೋಣ ಬನ್ನಿ. 9 ಆಫ್ ವಾಂಡ್ಸ್, ಸನ್, ವರ್ಲ್ಡ್ ಮತ್ತು ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇದ್ರ ಪ್ರಕಾರ ಕಾರ್ಡ್ಸ್ ಹೇಳ್ತಾ ಇರೋದೇನೆಂದರೆ, ನೀವು ಇಷ್ಟಪಡ್ತಿರೋ ಪ್ರೀತಿಸ್ತಿರೋ ನಿಮ್ಮ ಆ ಪರ್ಸನ್ ನಿಮ್ಮನ್ನು ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ. ಬಟ್ ಅವರದೇ ಆದಂಥ ಒಂದು ಯೋಚನೆ ಅಥವಾ ಒಂದೇನೋ ಲಿಮಿಟೇಷನ್ ಅವ್ರು ಹಾಕ್ಕೊಂಡಿದ್ದಾರೆ. ಈ ಲೈಫಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಈ ಥರ ಮುಂದುವರಿಯೋಕ್ಕೆ ಮುಂಚೆ ನಾನು ಈ ಲೆವೆಲಲ್ಲಿ ಸೆಟಲ್ ಆಗಬೇಕು ಅಥವಾ ಇದು ಒಂದೇನೋ ಅಚೀವ್ ಮಾಡಬೇಕು, ನನ್ನನ್ನು ನಾನು ಇಂಡಿಪೆಂಡೆಂಟಾಗಿ ಪ್ರೂವ್ ಮಾಡ್ಕೋಬೇಕು. ಅದು ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ಅವರು ಸ್ವಲ್ಪ ಕರಿಯರ್ ಓರಿಯೆಂಟೆಡ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಇಷ್ಟಪಡ್ತಾರೆ. ಆ ಒಂದು ಘಟ್ಟ ತಲುಪಿದ ನಂತರ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಯೋಚನೆ ಮಾಡ್ತಾರೆ. ಅಲ್ಲಿ ತನಕ ಅವ್ರು ಸ್ವಲ್ಪ ಆಚೆ ಈಚೆ ಏನಾದ್ರು ಸ್ವಲ್ಪ ಅವಾಗಿವಾಗ ಕಮ್ಮಿ ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ಅವರು ಕೆರಿಯರ್ ಓರಿಯೆಂಟೆಡ್ ಆಗಿದ್ದಾರೆ. ಫ್ರೀಡಮ್ ಅವರು ತುಂಬ ಆಸೆ ಪಡೋವಂಥ ವಿಷಯ. ಅದು ಅಚೀವ್ ಮಾಡಿದ ನಂತರ ರಿಲೇಷನ್ಶಿಪ್ನ ಖಂಡಿತ ಮುಂದಕ್ಕೆ ತೊಗೊಂಡು ಹೋಗ್ತಾರೆ.